ಲೆವೆಲ್ ಟೆಸ್ಟು. ನಮ್ಮ ಬೆಂಗಳೂರು ವರ್ಸ್ಟ್ ಸಿಟಿ ಅಂತೆ. ಬನ್ರಿ ತೋರಿಸ್ತೀನಿ ಯಾವುದು ವರ್ಸ್ಟ್ ಸಿಟಿ ಅಂತ. ಬೆಂಗಳೂರಲ್ಲಿ ಇದ್ಕೊಂಡು ಬೆಂಗಳೂರು ರೋಡ್ ಸರಿಗಿಲ್ಲ ಅಂತೀರಲ್ಲ ನಾರ್ತ್ ಇಂಡಿಯನ್ಸ್, ನಿಮ್ಮ ಊರೇನು ತುಂಬಾ ಚೆನ್ನಾಗಿದೆ ಅಲ್ವಾ? ಕಿನಾರ್ ವ್ಯಾಲಿಯಲ್ಲಿ ಒಂದು ಬಸ್ ಬಂದ್ರೆ ಇನ್ನೊಂದು ಗಾಡಿ ಹೋಗಲ್ಲ. ಅಯ್ಯಪ್ಪ ನೆನೆ ವಿಪರೀತ ಮಳೆ ಬಂದಿರೋ ಕಾರಣ ಲ್ಯಾಂಡ್ ಸ್ಲೈಡ್ ಏನೋ ಆಗಿದೆ. ಓಕೆ ಗಾಯ್ಸ್, ನಾವು ಇಲ್ಲಿಂದ ಅಂದರೆ ಯಾವ ಊರು ಅಂತಲೂ ನಮ್ಗೆ ಗೊತ್ತಿಲ್ಲ, ಯಾವುದೋ ಒಂದು ಊರು ಒಳಗಡೆ ಹಾಕೊಂಡಿದ್ವಿ. ಸೊ ಅಲ್ಲಿಂದ ಇವಾಗ ಮೂವ್ ಆಗ್ತಾ ಇದ್ದೀವಿ. ನಮ್ಮ KTM ಗಾಡಿದು ಒಂಚೂರು ಇಶ್ಯೂ ಆಗಿದೆ. ಸೊ ಸರ್ವಿಸ್ ಸೆಂಟರ್ಗೆ ಹೋಗ್ಬೇಕಂದ್ರೆ ನಾವು ವಾಪಸ್ ಸಿಟಿಗೆ ಹೋಗ್ಬೇಕೀಗ. ಸೊ ಹಾಗಾಗಿ ನಾವು ಇವಾಗ ಫಸ್ಟು ಶಿಮ್ಲಾಗೆ ಹೋಗ್ತಾ ಇದ್ದೀವಿ. ಗಾಡಿ ಸರ್ವಿಸ್ ಕೆಲಸ ಮುಗಿಸ್ಕೊಂಡು ನಂತರ ಆ್ಯಕ್ಚುಲಿ ಪ್ಲ್ಯಾನ್ ಚಂಡೀಗಢ ಇದೆ, ನೋಡೋಣ ಹೆಂಗಾಗುತ್ತೆ. ಯಾವುದೋ ಬೆಟ್ಟದ ಮಧ್ಯ ನಾವಿದ್ವಿ ನೆನೆ, ಲಿಟ್ರಲಿ ಪುಟಾಣಿ ಊರು. ಮಜಾ ಆಯ್ತು. ಆ ಕಿನಾರ್ ಬೆಟ್ಟದ ಮಧ್ಯೆ ಇದ್ವಿ ಫಸ್ಟ್ ಎಕ್ಸ್ಪೀರಿಯನ್ಸ್. ರಾತ್ರಿ ಇಡೀ ಮಳೆ ಸುರ್ದಿ ಬೇಡ ಅವಸ್ಥೆ. ಬೆಳಗ್ಗೆ ಈಗ ಬಿಟ್ಟಿದೆ ಮಳೆ, ಫುಲ್ ರಾತ್ರಿ ಮಳೆ ಬಂದಿದೆ. ಇವಾಗ ನಮ್ಮ ಜರ್ನಿ ಮತ್ತೆ ಶುರುವಾಗಿದೆ. ಲೆಟ್ಸ್ ಗೋ. ಆ್ಯಂಡ್ 7 ಅವರ್ ತೋರಿಸ್ತಾ ಇದೆಯಲ್ಲಪ್ಪ. 7 ಅವರ್ ಆ ಧರ್ಮಸ್ಥಳಕ್ಕೆ ಹೊಂಟೋಗ್ಬೋದು ಈ ಟೈಮಲ್ಲಿ. ಇನ್ನು 233 ಧರ್ಮಸ್ಥಳಕ್ಕೆ ಹೋಗ್ಬಿಡ್ಬೋದು. ಈ ಘಾಟಲ್ಲಿ ಹೊಡಿಯೋಕೆ ಕಷ್ಟ. ಸೂಪರ್ ಆಗಿದೆ ಕ್ಲೈಮೇಟ್, ಫುಲ್ ರಿಫ್ರೆಶ್ ಆಗಿಬಿಟ್ಟಿದೆ. ಬಟ್ ನನಗಿಲ್ಲಿ ಡಿಫ್ರೆನ್ಸ್ ಅಂತ ಏನಂದ್ರೆ ಅಲ್ಲಿ ಫುಲ್ ಸ್ನೋಫಾಲ್ ಆಗ್ತಾ ಇದೆ, ಇಲ್ಲಿ ನೋಡಿದ್ರೆ ಸ್ನೋ ಇಲ್ಲ, ಮಳೆ ಆಗ್ತಾ ಇದೆ. ಏನಪ್ಪ ಒಂದು ಟೆರೇನಿಂದ ಇನ್ನೊಂದು ಟೆರೇನ್ಗೆ ಇಷ್ಟೊಂದು ವ್ಯತ್ಯಾಸಗಳು. ನಮಗಂತೂ ಸೂಪರ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಇನ್ನೊಂದೇನು ಗೊತ್ತಾ ನಿಮಗೆ, ನಾವು ಎಲ್ಲ ಟೆರೇನಲ್ಲೂ ರೈಡ್ ಮಾಡಿದ್ವಿ. ಲಾಸ್ಟ್ ಟೈಮ್ ಬಂದಾಗೂ ಹಿಂಗೆ ಆಗಿತ್ತು, ಈ ಸತಿನೂ ಹಿಂಗೆ. ಬಿಸಿಲು, ಚಳಿ, ಮಳೆ, ಸ್ನೋ ಎಲ್ಲ ಆಲ್ ವೆದರ್ಸ್ ಆಗೋಯ್ತು ನಮ್ಮದು. ಒಂಥರ ಮಜಾ ಇದೆ. ಹೋಗೋಣ ಬನ್ರಿ ಇವಾಗ ಮುಂದಕ್ಕೆ ಏನಾಗುತ್ತೆ ಅಂತ ತಿಳಿಸ್ತೀನಿ. ಗಾಡಿ ಏನಾಗಿದೆ ಅಂತ ತಿಳಿಸ್ತೀನಿ. ಆದರೂ ಪ್ರಶಾಂತ್ ಸರ್ ಬ್ರೇಕ್ ಇಲ್ದಿರೆ, ಬ್ಯಾಕ್ ಬ್ರೇಕ್ ಇಲ್ದಿರೆ ಎಲ್ಲಿಂದ ಕಲ್ಪದಿಂದ ಗಾಡಿ ಓಡಿಸ್ಕೊಂಡು ಬತ್ತವ್ರೆ ಒಂದೇ ಮುಂದೆ ಬ್ರೇಕಲ್ಲಿ. ಧೈರ್ಯ ಮೆಚ್ಚಬೇಕು. ಯಾಕಂದರೆ ನಾವು ಕಂಪ್ಲೀಟ್ ಇರೋದು ಈ ಥರ ಮೌಂಟನ್ಸ್ ಮಧ್ಯೆ, ಏನೂ ಸಿಗಲ್ಲ. ಗ್ರೇಟ್ ಗೈಸ್. ಇನ್ನೊಂದೇನು ಗೊತ್ತಾ, ಈ ಥರ ಸಿಕ್ಕಾಪಟ್ಟೆ ನೀವು ಕರ್ನಾಟಕದಲ್ಲಿ ಓಡಿಸೋ ಥರ ಘಾಟ್ ಸೆಕ್ಷನ್ ಇದಲ್ಲ. ನಾನು ಜಸ್ಟ್ ಎಕ್ಸಾಂಪಲ್ ಕೊಡ್ತಾ ಇರೋದು. ಇನ್ನೂ ತುಂಬ ಜನ ಟ್ರಾವೆಲ್ ಮಾಡಿರ್ತೀರ, ಗೊತ್ತಿರುತ್ತೆ ಅಂತ. ಬಟ್ ಯಾರೆಲ್ಲ ಬಿಗಿನರ್ಸ್ಗಳು ಇದ್ದೀರಾ, ಈ ಥರ ಕಟ್ಟಿಂಗ್ಗಳಲ್ಲಿ ಗಾಡಿ ಓಡಿಸ್ಬೇಕು ಅಂದರೆ ಮೈಯೆಲ್ಲ ಕಣ್ಣಾಗಿರಬೇಕು. ಕಣ್ಣು ಮಾತ್ರ ಕಣ್ಣಾಗಿರೋದಲ್ಲ. ಬಿಕಾಸ್ ಹೆಂಗೆ ಅಂದರೆ ನಿಮಗೆ ಈ ರೋಡ್ಗಳಲ್ಲಿ ಮಧ್ಯ ಮಧ್ಯ ಪ್ಯಾಚಸ್ಗಳು ಸಿಗ್ತವೆ. ಸೊ ನಿಮಗೆ ಜಸ್ಟ್ ನಾನು ಹೇಳೋದು ನೋಡಿ, ಇವಾಗ ಆ ಕರು ಅಡ್ಡ ಬಂತು. ಸೊ ನಾನು ಅವಾಗ ಟಕ್ಕನಂಗೆ ನಾನು ಇಂಜಿನ್ ಬ್ರೇಕಿಂಗ್ ಮಾಡಬೇಕು. ಯಾಕಂದರೆ ಇವಾಗ ನಾನು ಗೇರ್ ಶಿಫ್ಟ್ ಮಾಡಿಕೊಂಡು ಟಕ್ಕನಂಗೆ ಎತ್ತಕ್ಕಾಗಲ್ಲ. ಒಂದು ಫ್ಯೂಲ್ ಕನ್ಸಂಪ್ಷನ್ನು, ಒಂದು ಕ್ಲಚ್ ಪ್ಲೇಟಿಗೆ ಪ್ರಾಬ್ಲಮ್ ಆಗುತ್ತೆ. ಆ್ಯಂಡ್ ಪಿಕಪ್ ತೊಗೊಳಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ನೋಡಿ ಇವಾಗ ಇನ್ನೊಂದು ಬಂತು. ಈ ಮೌಂಟನ್ಸಲ್ಲಿ ಇದೇ ಥರನೇ ಆಗೋದು. ಸೊ ಇಂಜಿನ್ ಬ್ರೇಕಿಂಗ್ನ ನೀವು ಕಲ್ತ್ಕೊಂಡ್ರೆ ಈಸಿಯಾಗಿ ಗೇರ್ ಶಿಫ್ಟಿಂಗಲ್ಲೇ ನೀವು ಗಾಡಿನ ಫುಲ್ ಕಂಟ್ರೋಲ್ ಮಾಡಿಬಿಡ್ಬೋದು. ರೋಡ್ ಹಿಂಗೆ ಇರುತ್ತೆ ಮುಂದೆ ಅಂತ ನಾವು ಹೇಳೋಕ್ಕಾಗಲ್ಲ. ಚೆನ್ನಾಗೂ ಇರ್ಬೋದು, ಚೆನ್ನಾಗಿ ಇಲ್ದೇನೂ ಇರಬಹುದು, ಗೊತ್ತಿಲ್ಲ. ಲ್ಯಾಂಡ್ ಸ್ಲೈಡ್ಸ್ ಆಗಿರ್ಬೋದು, ಶೂಟಿಂಗ್ ಸ್ಟೋನ್ಸ್ ಆಗ್ತಾ ಇರ್ಬೋದು. ನನಗೆ 2 ಸತಿ ನೆನ್ನೆ ಶೂಟಿಂಗ್ ಸ್ಟೋನ್ ತಲೆಗೊಂದು ಕಾಲ್ಗೊಂದು ಬಿದ್ದಿದೆ ನನಗೆ. ಸೊ ಈ ಥರ ಟೆರೇನ್ಸಲ್ಲಿ ಓಡಿಸ್ಬೇಕಾದ್ರೆ ನಮ್ಮ ಲೇನ್ ಏನಿದೆ, ನಾವು ಇವಾಗ ಈ ಕಡೆ ಹೋಗ್ತಾ ಇರೋದ್ರಿಂದ ಒಂದು ಲೆಫ್ಟ್, ಆ ಕಡೆ ಬಂದರೆ ನನ್ನ ರೈಟು. ಆ ಲೈನಲ್ಲೇ ನಾನು ಕಟಿಂಗ್ ಮಾಡ್ಕೋಬೇಕು. ಯಾಕಂದರೆ ಈಗ ನನ್ನ ಲೈನ್ ಬಿಟ್ಬಿಟ್ಟು ಈಗ ಹೋದೆ ಅಂತ ಇಟ್ಕೊಳ್ರಿ, ಆಪೋಸಿಟ್ ವೆಹಿಕಲ್ ಅವ್ನು ಬರ್ತಾನೆ, ಗಾಡಿ ಕಂಟ್ರೋಲ್ ಸಿಗಲ್ಲ. ಅವನು ದೊಡ್ಡ ಗಾಡಿ ನಿಲ್ಲಿಸ್ತಾನೆ, ಚಿಕ್ಕ ಗಾಡಿ ನಮಗೆ ಕಂಟ್ರೋಲ್ ಸಿಗಲ್ಲ, ನಾವು ಸ್ಪೀಡಲ್ಲಿ ಇರ್ತೀವಿ. ಸೊ ನೀಟಾಗಿ ಮೈಯೆಲ್ಲ ಕಣ್ಣಾಗಿ ಗಾಡಿ ಓಡಿಸಿದ್ರೆ ಎಲ್ಲರಿಗೂ ನೆಮ್ಮದಿಯಾಗಿರುತ್ತೆ. ಆ್ಯಂಡ್ ನೀವು ಕೂಡ ಸೇಫಾಗಿ ಬರ್ಬೋದು. ಸೊ ಇದೆಲ್ಲ ಹೆಂಗೆ ಅಂದರೆ, ಇನ್ನು ನ್ಯಾಷನಲ್ ಹೈವೇ 5 ಕಿನಾರು ಒನ್ ಆಫ್ ದ ಡೆಡ್ಲಿಯೆಸ್ಟ್ ನ್ಯಾಷನಲ್ ಹೈವೇ ಇದೆ ಆ್ಯಕ್ಚುಲಿ. ಸೊ ಜಾಗೃತರಾಗಿ ಈ ಥರ ಟೆರೇನ್ಸ್ಗಳಲ್ಲಿ ರೈಡ್ ಮಾಡಬೇಕಾದ್ರೆ, ಬಿಕಾಸ್ ಮೇಲಿಂದ ಕಲ್ಲು ಉದುರ್ತಾ ಇರ್ತವೆ, ಸ್ವಲ್ಪ ಡಿಸ್ಟೆನ್ಸ್ ಕೊಟ್ಕೊಂಡು ಹೋಗ್ಬೇಕಾಗುತ್ತೆ. ಅಲ್ಲೂ ತುಂಬ ತೀರ ಲೆಫ್ಟಿಗೆ ಹೋಗೋಕ್ಕಾಗಲ್ಲ. ಸೊ ಸ್ವಲ್ಪ ಈ ಥರ ಟೆಕ್ನಿಕಲ್ ಇಶ್ಯೂಸ್, ಸ್ಪೆಷಲಿ ನಾನು ಗಂಡು ಮಕ್ಳಿಗೆ ಹೇಳೋಕ್ಕಾಗಲ್ಲ, ಬಿಕಾಸ್ ಗೊತ್ತಿರುತ್ತೆ. ಹೆಣ್ಮಕ್ಳು ಬೈಕ್ ರೈಡರ್ಸ್ಗಳಿಗೆ ಇದೆಲ್ಲ ಸಣ್ಣ ಸಣ್ಣ ಟಿಪ್ಸು ನೀವು ಕಲ್ತ್ಕೋಬೇಕಾಗುತ್ತೆ. ನಾವು ಮಾಡುವಂಥ ಸಣ್ಣ ಪುಟ್ಟ ಚೇಂಜಸ್ಸಿಂದ ನಮ್ಮ ಗಾಡಿನೂ ಮೇಂಟೈನ್ ಆಗುತ್ತೆ, ಫ್ಯೂಲ್ ಮೇಂಟೈನ್ ಆಗುತ್ತೆ, ಆಮೇಲೆ ನಾವು ಸೇಫಾಗಿ ರೈಡ್ ಮಾಡ್ತೀವಿ. ಸೊ ಇದು ವಿಷಯ. ಸೊ ಕಿನಾರ್ ಅಂತೂ ವ್ಯೂ ಸೂಪರ್ ಆಗಿದೆ. ಜಸ್ಟ್ ಬೇಸಿಕ್ಸ್ ಅಷ್ಟೇ, ಓಕೆನಾ. ನೆನೆ ವಿಪರೀತ ಮಳೆ ಬಂದಿರೋ ಕಾರಣ ಲ್ಯಾಂಡ್ ಸ್ಲೈಡ್ ಏನೋ ಆಗಿದೆ. ಸ್ಟಾಪ್ ಇವಾಗ.
ಒಂದು ಗಾಡಿ ಬಂದರೆ ಇನ್ನೊಂದು ಗಾಡಿ ಬರೋಕ್ಕಾಗಲ್ಲ ಈ ರೋಡಲ್ಲಿ, ಅದೇ ಪ್ರಾಬ್ಲಮ್. ನಾನು ಸ್ವಲ್ಪ ಲಿಫ್ಟಿಗೆ ಹಾಕೋಣ. ಕಿನಾರ್ ಎಕ್ಸ್ಪ್ರೆಸ್ ಸರ್, ಮುಂದೆ ರೋಡ್ ಬ್ಲಾಕು, ವೈಟಿಂಗು. ಬಿಟ್ರು ಏನೋ ಲ್ಯಾಂಡ್ ಸ್ಲೈಡ್ ಆಗಿದೆ ಇಲ್ಲಿ. ಒಳ್ಳೆ ಫ್ಲೋ ಅಲ್ಲಿದ್ದೆ. ಏನಿದು ಕೊಚ್ಚಮಯ್ಯ? ಅಯ್ಯೋ, ಅಯ್ಯಪ್ಪ, ಅರ್ಜೆಂಟ್ ಯಾಕೆ ಮಾಡೋದು? ನಿಧಾನ ಕುದಕ್ಕೆ ಏನೋ ಸರಿಯಾಗೈತೆ ನೈಟಿಲ್ಲಿ. ಅಮ್ಮ, ಓಹೋ ಕಚ್ಚಿಡ್ದೇ ಇಲ್ಲ. ಸೆಕೆಂಡ್ ಗೇರಲ್ಲಿ ನೋಡಿ ಗಾಯ್ಸ್, ಕಿನಾರ್ ವ್ಯಾಲಿಯಲ್ಲಿ ಒಂದು ಬಸ್ ಬಂದರೆ ಇನ್ನೊಂದು ಗಾಡಿ ಹೋಗಲ್ಲ. ನೋಡಿ ಹೆಂಗ್ ಬರ್ತಾನ ಅವನು. ಇದೇ ಕಿನಾರ್ ವ್ಯಾಲಿ, ನ್ಯಾಷನಲ್ ಹೈವೇ 5. ಇವಾಗ ಕಿನಾರ್ ಗೇಟ್ ಎಕ್ಸಿಟ್ ಆಗ್ತೀವಿ ನಾವು. ಎಂತ ಬ್ಯೂಟಿ! ನಾವು ಬಂದಾಗ ಲಿಟ್ರಲಿ ಹೆಂಗಿತ್ತು ಅಂದ್ರೆ ಫುಲ್ ಡ್ರೈ ಇತ್ತು, ಬ್ರೌನ್ ಕಲರ್ ಇತ್ತು ನಮಗೆ. ಇವಾಗ ಕಂಪ್ಲೀಟ್ ನೆನ್ನೆ ನೈಟ್ ಮಳೆ ಆಗಿರೋದಕ್ಕೆ ಫುಲ್ ಗ್ರೀನ್ ಆಗ್ಬಿಟ್ಟೈತೆ. ಇವಾಗ ಮಾನ್ಸೂನ್ ಫೀಲ್ಸ್ ಸೂಪರ್ ಆಗೈತೆ. ಬಟ್ ಇದೇ ಹಿಂಗೆ ಮೂಮೆಂಟ್ 1 by 1 ಓವರ್ಟೇಕು ಕಷ್ಟ ಇದೆ. ಬಿಕಾಸ್ ಆ ಕಡೆ ಗಾಡಿ ಬಂದರೆ ಓವರ್ಟೇಕ್ ಮಾಡೋಕ್ಕೆ ಜಾಗ ಇಲ್ಲ. ಈಗ 3 ಗಾಡಿ ನೋಡಿಬೇಕು ನಾನು ಈ ಸೈಡ್ಗೆ. ಇಲ್ಲ ಅಂದರೆ ಇವತ್ತೆಲ್ಲ ಹೋಗ್ತಾನೆ ಇರ್ತೀನಿ. ಯಾರಿ ಅಣ್ಣ ಪಾಸ್ ಕೊಡೋ ಅಣ್ಣ. ಮೊದಲೆಲ್ಲ ಪಾಸ್ ಮಾಡಬೇಕಾದ್ರೆ ಕೈ ತೋರಿಸೋರು, ಬಟ್ ಇವಾಗ ಇಂಡಿಕೇಟರ್ ಹಾಕ್ತಾರೆ. ನಾನು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡಿದ್ದು, ಮೊದಲು ಕೈ ಇದು ಮಾಡೋರು ಮೂವ್ ಆಗಿ ಅಂತ, ಬಟ್ ಇವಾಗ ಇಂಡಿಕೇಟರ್ ಹಾಕ್ತಾರೆ. ಚೆನ್ನಾಗಿದೆ ಐಡಿಯಾ. ಇನ್ಮೇಲೆ ನಾನು ಅದನ್ನೇ ಕಲ್ತ್ಕೊಂತೀನಿ. ಸೂಪರ್ ಐಡಿಯಾ ಅದು. ಇಲ್ಲಿ ನೋಡಿ, ಇಲ್ಲಿ ಮುಂದೆ ಬಸ್ ಬರ್ತೈತೆ. ಇವಾಗ ನೋಡಿ ಹೆಂಗೋಯ್ತದೆ ರೋಡ್ಗಳು. ಯಪ್ಪ, ಬಂದು ಇನ್ನೊಂದು ಓಹೋ ಆರ್ಮಿ ಗಾಡಿ ಬರ್ತದೆ. ಓವರ್ಟೇಕ್ ಮಾಡೋಕ್ಕಾಗಲ್ಲ, ಇದು ಕಟ್ಟಿಗೆ ಹೋಗ್ಬಿಡುತ್ತೆ. ಅಲ್ಲಿ ಆಪೋಸಿಟಲ್ಲಿ ಏನು ಬರ್ತಾ ಇಲ್ಲ ಕಾಣಲ್ಲ ನಮಗೂ. ಅಪೋಸಿಟ್ ಗಾಡಿ ಇಲ್ಲ. ಕ್ಲಿಯರ್. ಅಬ್ಬಿ ಥ್ಯಾಂಕ್ ಯು. ಅಷ್ಟೇ, ಇವಾಗ ಹೋಯ್ತಾ ಇರೋದೆ. ಯಾವುದಪ್ಪ ಇದು ಫಾಲ್ಸು? ಓಹೋ, ನನಗೆ ಹಳ್ಳ ಎಷ್ಟಿದೆ ಅಂತ ಲೆಕ್ಕ ಹಾಕೋಕ್ಕಾಗಲ್ಲ. ಅದಕ್ಕೆ ಭಯ ಆಗತ್ತೆ ನನಗೆ. ತಿರ್ಕೊಂಬಿಟ್ರೆ ಕಷ್ಟ. ವೀಲ್ ಹಿಂದೆದು ನನಗೆ ಆ ನೀರು ನೋಡಿದ್ರೆ ಭದ್ರಾಣಿ ನೆನಪಾಗೋದು. ಏನು ಮಾಡಿದಿರಿ ಒಂದು ಕಲ್ಲಿಂದ ಹಾಯ್ಕೊಂಡ್ನಲ್ಲ, ಅದಕ್ಕೆ ನನಗೆ ನೀರು ನೋಡ್ಬಿಟ್ರೆ ನಿಲ್ಸ್ಬಿಡ್ತೀನಿ ನಾನು. ನನ್ನ ಮಳೆ ಬಂದಿರೋದಕ್ಕೆ ಕಿನಾರ್ ರೋಡ್ 5 days ಅಲ್ಲಿ ಎಂತ ಚೇಂಜಸ್ ಆಗಿದೆ ಗೊತ್ತಾ? ಲಿಟ್ರಲಿ ಕ್ಲೈಮೇಟ್ ಬೊಂಬಾಟಾಗಿದೆ, ಬಟ್ ಲ್ಯಾಂಡ್ ಸ್ಲೈಡು, ಸ್ಲಶು, ನೀರು, ವಾಟರ್ ಫಾಲ್ಸ್ ಎಲ್ಲ ಜಾಸ್ತಿ ಆಗಿದೆ. ಕ್ರೇಜಿ ನೋಡಿ, ಇಲ್ಲೆಲ್ಲ ಫುಲ್ ನೆನ್ನೆ ನೈಟು ಮಳೆ ಬಂದು ನಿಂತಿರೋದು ಇದಕ್ಕೆ ನೀರುಗಳು.
ಅಲ್ಲಿ ಮೇಲೆ ನೋಡಿದ್ರೆ ಸ್ನೋ, ಇಲ್ಲಿ ನೋಡಿದ್ರೆ ಮಳೆ. ಒಂದು ಅರ್ಥ ಆಯ್ತಾ ಇಲ್ಲ. ಒಂದ್ ಕಡೆ ಬಿಸಿಲು. ಯಾವ್ದು ಗುರು ಇದು ಹುಣಸೆ. ಗೈಸ್ ಹಂಗೇನೆ ನಾನು ಕಾರ್ಪ್ಲೇದು ನಿಮ್ಗೆ ಇನ್ನ ರಿವ್ಯೂ ಕೊಟ್ಟಿರ್ಲಿಲ್ಲ, ಇವಾಗ ಕೊಡ್ತೀನಿ ನೋಡಿ. ಬೆಸ್ಟ್ ಪಾರ್ಟ್ ಏನು ಅಂತ ಅಂದ್ರೆ ನಮ್ ಫೋನ್ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಮೊಬೈಲು ಸ್ಟೆಬಿಲೈಸೇಷನ್ ಹಾಳಾಗುತ್ತೆ ಅನ್ನೋದು ಏನಿಲ್ಲ. ಆರಾಮಾಗಿ ಮೊಬೈಲಲ್ಲಿ ಹಾಕ್ಬಿಟ್ಟು ಇಂಟರ್ನೆಟ್ ಆಫ್ ಮಾಡ್ಬಿಡಿ, ಆಫ್ಲೈನ್ ಅಲ್ಲಿ ಮ್ಯಾಪ್ ಹೋಗ್ತಾ ಇರುತ್ತೆ. ಸೊ ನಿಮ್ಗೆ ಆರಾಮು ಆಯ್ತಾ. ಮೊಬೈಲಲ್ಲಿ ಹಾಕ್ಬೇಕು ಅದು ಇದು ಅಂತ ಏನಿಲ್ಲ, ಅಲ್ಲಿ ಹಾಕ್ಬಿಟ್ಟು ಇಂಟರ್ನೆಟ್ ಆಫ್ ಮಾಡ್ಬಿಡಿ ಅಷ್ಟೇನೆ. ಇಟ್ಪಾಡಿದ್ ಹೋಗ್ತಾ ಇರುತ್ತೆ ಆಫ್ಲೈನ್ ಅಲ್ಲಿ. ಸೊ ಬೆಸ್ಟು. ಮತ್ತೆ ಇಲ್ಲಿ ಕಾಲ್ ಯಾರು ಬರುತ್ತೆ ಅವ್ರದ್ದು ಎತ್ಬೋದು, ಮ್ಯೂಸಿಕ್ಸ್ ಪ್ಲೇ ಮಾಡ್ಬೋದು. ಅಂಡ್ ಬ್ಯಾಟ್ರಿ ಮೊಬೈಲ್ ಚಾರ್ಜ್ ಎಷ್ಟಿದೆ ಅಂತ ನೋಡ್ಬೋದು, ಮೊಬೈಲಲ್ಲಿ ನೆಟ್ವರ್ಕ್ ಇದೆಯಾ ಅಂತ ಚೆಕ್ ಮಾಡ್ಬೋದು. ಸೂಪರ್ ಆಗಿದೆ. ನನಗಂತೂ ತುಂಬಾ ಹೆಲ್ಪ್ ಆಯ್ತು. ಆಕ್ಚುಲಿ ಹಾನೆಸ್ಟ್ ಆಗಿ ರೈಡಲ್ಲಿ ನನಗೆ ಹೆಲ್ಪ್ ಆಯ್ತು. ಸೊ ನಾನು ಹಾಕ್ಸಿದ್ದು ರಿಗ್ರೆಟ್ ಆಗೋದೇನಿಲ್ಲ, ಕಾಸ್ಟ್ಲಿ ಆದ್ರೂ, ಬಟ್ ರಿಗ್ರೆಟ್ ಏನೂ ಇಲ್ಲ ನನಗೆ. ಆ್ಯಂಡ್ ಇನ್ನೊಂದು ಅಡ್ವಾಂಟೇಜ್ ಏನು ಅಂದರೆ ಇದು ಕಂಪ್ಲೀಟ್ ಟಚ್ ಸ್ಕ್ರೀನ್ ಆಯಿತಾ. ನಿಮ್ಮ ಗ್ಲೌಸು ನಿಮಗೆ ನಾನಿವಾಗ ಬಿಡಿ ಚಳಿಗೆ ರಬ್ಬರ್ ಗ್ಲೌಸ್ ಹಾಕೊಂಡಿದ್ದೀನಿ. ನಿಮ್ಮದು ಏನು ಸಾರಿ ಹ್ಯಾಂಡ್ ಗ್ಲೌಸು ಟಚ್ ಸ್ಕ್ರೀನ್ ಟಚ್ ಇದ್ರೆ ಇದು ಟಚ್ ಆಗುತ್ತೆ ಆರಾಮಾಗಿ. ಮೊಬೈಲ್ ಏನು ಯೂಸ್ ಮಾಡ್ತೀರೋ ಸೇಮ್ ಇದನ್ನು ಯೂಸ್ ಮಾಡ್ಬೋದು. ಓಹೋ ಹಣ ಹಾಕಿದ್ರೆ. ಆಮೇಲೆ ಇನ್ನೊಂದು ಬೆಸ್ಟ್ ಪಾರ್ಟ್ ಏನು ಅಂತ ಅಂದರೆ ನಿಮಗೆ ಇಲ್ಲಿ ನೋಡಿ, ಇಲ್ಲಿ ಸ್ವಿಚ್ ಇದೆ ಆಯಿತಾ. ಇಲ್ಲಿ ಕಾಲ್ ಅಟೆಂಡ್ ಮಾಡಬೇಕು ಅಂತಂದರೆ ಇಲ್ಲಿ ಒತ್ತಿದ್ರೆ ಕಾಲ್ ಅಟೆಂಡ್ ಆಗುತ್ತೆ. ಮ್ಯೂಸಿಕ್ ಪ್ಲೇ ಮಾಡಬೇಕಂದ್ರೆ ಇಲ್ಲಿ ಒತ್ತಿದ್ರೆ ಆಗುತ್ತೆ. ಎವ್ರಿ ಟೈಮು ನಾವು ಹೋಗಿ ಇಲ್ಲೇ ಒತ್ತಬೇಕು ಅಂತ ಏನಿಲ್ಲ, ಇಲ್ಲೇ ಇದೆ ನೋಡಿ. ಹಾಂ, ಆಮೇಲೆ ಕ್ಯಾಮ್ರಾನು ಅಷ್ಟೇ, ಹಿಂದೆ ಮುಂದೆ, ಆಮೇಲೆ GPS ಎಲ್ಲನೂ ಇಲ್ಲೇ ಹ್ಯಾಂಡಿಯಲ್ಲೇ ನಾವು ಮಾಡ್ಕೋಬೋದು. ಸೊ ಕಾರ್ಪ್ಲೇ ಹಾಕ್ಸಿದ್ದು ವರ್ತು ನನಗೆ ಆ್ಯಕ್ಚುಲಿ ಈ ರೈಡಲ್ಲಿ. ಆ್ಯಂಡ್ ಮಳೆ ಬಂದರೂ ಏನಾಗಲಿಲ್ಲ, ಸ್ನೋ ಬಂದರೂ ಏನಾಗಲಿಲ್ಲ. ಲಿಟ್ರಲಿ ಫುಲ್ ಸ್ನೋ ಕೂತಿತ್ತು ಮೇಲೆ, ಅವಾಗೂ ಏನಾಗಲಿಲ್ಲ. ಬೆಸ್ಟ್. ನಾನು ಹಾಕ್ಸಿ ತುಂಬ ಒಳ್ಳೇದಾಯಿತು. ಸದ್ಯಕ್ಕಂತ ಬ್ಯಾಟ್ರಿನೂ ಏನು ವಿಷಯ ಆಗಲಿಲ್ಲ. ಅದೇ ಒಂದು ಫ್ಯೂಸ್ ಹೋಗಿದ್ದು, ಫಸ್ಟ್ ಹೋಗಿದ್ದು ಫ್ಯೂಸು. ಅದಾದಮೇಲೆ ಬ್ಯಾಟ್ರಿಗಂತೂ ಏನೂ ಹೊಡ್ತಾ ಬಿದ್ದಿಲ್ಲ, ಫ್ಯೂಸ್ ಮಾತ್ರ ಹೋಗಿತ್ತು ಅಷ್ಟೇ. ಸೊ ಆಸ್ ಇಫ್ ನಾವು ಕಾರ್ಪ್ಲೇಗೆ ಗುಡ್ ರೆಸ್ಪಾನ್ಸ್ ಆ್ಯಂಡ್ ಗುಡ್ ರಿವ್ಯೂ. ಬೆಂಗಳೂರಲ್ಲಿ ಇದ್ಕೊಂಡು ಬೆಂಗಳೂರು ರೋಡ್ ಸರಿಗಿಲ್ಲ ಅಂತೀರಲ್ಲ ನಾರ್ತ್ ಇಂಡಿಯನ್ಸು, ನಿಮ್ಮೂರೇನು ತುಂಬ ಚೆನ್ನಾಗಿದೆ ಅಲ್ವಾ. ಸೂಪರ್ ಆಗದ ನಿಮ್ಮೂರು. ಲೌಡಾ ಥರ ಇದೆ. ನ್ಯಾಷನಲ್ ಹೈವೇ 5 ಶಿಮ್ಲಾ. ಹಾಂ, ಹಿಂಗೆ ಲಿಟ್ರಲಿ 60 ಕಿಲೋಮೀಟ್ರಿಂದ ರೋಡ್ ಹಿಂಗೆ ಇರೋದು. ಇಷ್ಟು ದಿನ ಓಡಿಸಿದ್ದೆಲ್ಲ ನಮ್ಗೇನು ಲೆಕ್ಕ ಇಲ್ಲ. ಇಲ್ಲಿ ಓಡಿಸ್ಬಿಟ್ಟು ಮೈಕೈ ನೋವು ಬಂದ್ಬಿಡ್ತು ನಮಗೆ. ಏನು ಧೂಳು ಮಮ್ಮ. ಬೆಂಗಳೂರು ಬಗ್ಗೆ ಮಾತಾಡೋದಕ್ಕಿಂತ ಮೊದಲು ನಿಮ್ಮೂರುಗಳ ಬಗ್ಗೆ ನೀವು ಗಮನ ಇಟ್ಕೊಂಡು ನಿಮ್ಮೂರನ್ನ ನೀವು ಚೆನ್ನಾಗಿ ಇಟ್ಕೊಳ್ರಿ. ಇಲ್ಲಿರೋ ಬೆರಕೆಗಳೆಲ್ಲ ಅಲ್ಲಿ ಬರ್ತೀರಾ, ನಮಗೆ ಆ್ಯಪ್ ಇಕ್ತೀರಾ. ನಿಮ್ಮೂರೇ ನೆಟ್ಗಿಲ್ಲ ಫಸ್ಟ್ ಆಫ್ ಆಲು. ಈ ಥರ ರೋಡ್ಸು. ಆಮೇಲೆ ಬೆಂಗಳೂರು ಬಂದು ಹೇಳೋದು ಓಹೋ ಹಂಗೆ, ಓಹೋ ಹಿಂಗೆ. ನಿಮ್ಮೂರು ಪಾಡ್ ನೋಡಿದ್ವಿ ಬಿಡ್ರಿ ಇವಾಗ. ಯಪ್ಪ, ಇದು ನ್ಯಾಷನಲ್ ಹೈವೇ ಈ ಥರ ಇದೆ ಅಂದರೆ ಲೆಕ್ಕ ಹಾಕೊಳ್ರಿ ನೀವು. ಏನೋ ಮೌಂಟೇನ್ಸ್ ಮೇಲೆ ಇರ್ಬೋದು, ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಈ ಲೆವೆಲ್ಗೂ ಅಷ್ಟ. ನಮ್ಮ ಚಾರ್ಮಡಿ ಘಟ್ಟ ಚೆನ್ನಾಗಿದೆ. ಅಯ್ಯೋ ಚಾರ್ಮಡಿ ಹೋದ್ರಿ, ನಾವು ಇವಾಗ ಹೋಗಿ ಸ್ಪಿಟಿ ರೂಟೇ ಎಷ್ಟೋ ಚೆನ್ನಾಗಿತ್ತು. ಅದು ಕಂಪ್ಲೀಟ್ ಔಟ್ ಆಫ್ ಊರು, ಲೆಕ್ಕನೇ ಇಲ್ಲ. ಅಂಥ ಜಾಗದಲ್ಲಿ ರೋಡ್ ಮಾಡೋರು ಆರ್ಮಿಯವರು. ಇದು ಯಾವ್ದ್ರಿ ಇದು ಹಿಂಸೆ. ಕೈ ಸೊಂಟ ಎಲ್ಲ ನೋವತ್ಕೊಬಿಡ್ತು ನನಗಂತೂ ಈ ರೋಡಲ್ಲಿ ರೈಡ್ ಮಾಡೋಷ್ಟೊತ್ತಿಗೆ. ಯಪ್ಪ, ಮಕ್ಕ ಎಲ್ಲ ಉರಿತಾ ಇದೆ ನನಗಂತೂ. ಅಷ್ಟು ರೋಡಪ್ಪ ಶಿಮ್ಲಾ. ಚಿಕ್ಕ ರೋಡು, ಡಬಲ್ ರೋಡು ಇದೆ ಎಲ್ಲ. ಯಾವ ಕಡೆಗೆ ಹೋಯ್ತೀರಾ, ಯಾವ ಕಡೆಗೆ ಬರ್ತೀರಾ, ಬಸ್ಸಿಂದ ಲಾರಿಯಿಂದ ಹೋಗ್ಬಿಟ್ರೆ ಮುಗೀತು ಕತೆ ಲಿಟ್ರಲಿ. ಬೇರೆಯವ್ರ ಬಗ್ಗೆ ಬ್ಲೇಮ್ ಮಾಡೋ ಬದಲು ಫಸ್ಟ್ ನಿಮ್ಮ ತಿಕ್ಕ ನೀವು ತೊಳ್ಕೋಬೇಕು ಅನ್ನೋದು ಇದಕ್ಕೇನೆ. ಇನ್ನ ನಮ್ಗೆ KTM ಶೋರೂಮ್ಗೆ 65 ಕಿಲೋಮೀಟ್ರು 2.5 ಅವರ್ ತೋರಿಸ್ತಾ ಇದೆ. ಲೆಕ್ಕ ಹಾಕಿ 65 ಕಿಲೋಮೀಟರ್ಸ್ಗೆ 2.5 ಅವರ್ಸ್ ಅಂದ್ರೆ ಯಾವ ಕಂಡೀಷನಲ್ಲಿ ಇದೆ ರೋಡ್. ನಾವು ಹೋಗೋಷ್ಟೊತ್ತಿಗೆ 5 ಗಂಟೆ ಆಗುತ್ತೆ. ಶೋರೂಮ್ ತೆಗ್ದಿರುತ್ತೋ ಇಲ್ವೋ ಅದು ನಮಗೆ ಗೊತ್ತಿಲ್ಲ ಇವಾಗ. ಸೊ ಇವಾಗ ನಾನ್ ಸ್ಟಾಪ್ ಅಂತೂ ಹೋಗ್ತಾ ಇದ್ದೀವಿ. ಇನ್ನು 2.5 ಅವರ್ ಹೋಗ್ಬೇಕು. ಅಪ್ಪ, ಈ ಧೂಳಲ್ಲಿ ಈ ಕಡೆ ತಿನ್ನಕ್ ನಿಲ್ಸಿದ್ರೆ ಗ್ಯಾರಂಟಿ ವಾಂತಿ ಬದಿನೇ ಆಗುತ್ತದೆ. ಸಾಕಾಯ್ತು. ನೀವು ಬಂದು ಎಷ್ಟೊತ್ತಾಯ್ತು? ಈಗ ಚೆಕಿಂಗ್ 4:25. 10 ನಿಮಿಷ ಡಿಫ್ರೆನ್ಸ್ ಅಷ್ಟೇ. ಹೊಟ್ಟೆ ಹಸಿತಾ ಇದೆ.
ಮಾಮ KTM ಶೋರೂಮ್ ಬಂತು. ಅದು ನಟ್ಟು ಲೂಸ್ ಆಗಿ ಬ್ರೇಕ್ದು ಆಯಿಲ್ ಲೀಕ್ ಆಗ್ತಿತ್ತು. ಇವಾಗ ಟೈಟ್ ಮಾಡಿ ಆಯಿಲು ಮತ್ತೆ ಹಾಕಿ ಗ್ಯಾಪಲ್ಲಿ ಗಾಡಿ ವಾಶ್ ಮಾಡಿ ಕೊಡ್ತಾ ಇದ್ದಾರೆ. ಆದರೆ ನಮ್ಮದು ವಾಶ್ ಮಾಡಲ್ಲ. ಯಾಕೆ ನೋಡಿ, ಸ್ವಲ್ಪ ಶಿಮ್ಲಾ ಡಸ್ಟ್ ಹೆಂಗಿದೆ, ನಮ್ಮ ಅವಸ್ಥೆ ನೋಡಿ. ಸಾಕಾಗಿದ್ದೀವಿ ಎಲ್ಲರೂ ಗಾಡಿ. ಇವಾಗ ಅದು ಆಫ್ ರೋಡಿಂಗ್ ಹೋಗಿ ಇವಾಗ ನೈಸ್ ರೋಡ್ ಆಗಿದೆ. ಇವಾಗ ರಿವಲ್ ರೈಡಪ್ಪ ಇವತ್ತಂತೂ ಅದು ಎಲ್ಲೆಲ್ಲ ಹೊಡೆದ್ವಿ, ಮೈಕೇ ನೋವು ಬರಲಿಲ್ಲ. ಈ ಸಿಮ್ಲಾ ಹೊಡೆದ್ಬಿಟ್ಟು ಈ ಲೆವೆಲಿಗೆ ಟೆಸ್ಟು. ನಮ್ಮ ಬೆಂಗಳೂರು ವರ್ಸ್ಟ್ ಸಿಟಿ ಅಂತೆ. ಬನ್ರಿ ತೋರಿಸ್ತೀನಿ ಯಾವುದು ವರ್ಸ್ಟ್ ಸಿಟಿ ಅಂತ. ನೋಡಿ, ಊಷ್ಟು 3 ಜನ ಊಟನೂ ಮಾಡಿಲ್ಲ. ಬೆಳಗ್ಗೆ 2 ಪೀಸ್ ಬ್ರೆಡ್ ತಿನ್ಕೊಂಡು 1 ಟೀ ಕುಡಿದಿರೋದು ನಮ್ಮ ಪಾಳು. ಇನ್ನೂ ಹೋಯ್ತಾನೆ ಇದ್ದೀವಿ. ಪುಣ್ಯ ಗಾಡಿ ಕೆಲಸ ಆಯಿತು. ಇನ್ನೊಂದು 70 ಚಂಡಿ. 65 ಏನೋ ಅಷ್ಟೇ. 1 ಅವರ್ ಹೋಗ್ಬೋದು. ಪ್ಲೀಸ್ ಸ್ವಲ್ಪ ಹೊಟ್ಟೆಗೆ ಏನಾದರೂ ಹಾಕೊಂಡು ಹೋಗೋಣ. ಆಗಲ್ಲ, ಏನೋ ಬರ್ಗೆಟ್ ಬಾಯಿಗೆ ಕೊನೆಗೂ ಏನೋ ಸಿಗುವ ಪ್ಲಾನ್ ಲಕ್ಷಣಗಳು ತುಂಬ ಕಾಣ್ತಾ ಇದೆ. ಚೆನ್ನಾಗಿ ಹೋಗಿ ಫಸ್ಟ್ ಬ್ಯಾಟಿಂಗ್ ಮಾಡೋಣ. ಗಾಡಿ ರೆಡಿ ಆಯಿತು. ಇನ್ನು ನಮ್ಮ ರೈಡು ನಾವು ಇವಾಗ 6-in-1 ಪಿಜ್ಜಾ ಆರ್ಡ್ರ್ ಮಾಡಿದ್ದೀವಿ. ಯಾವ ಲೆವೆಲ್ಗಿದೆ ಅಂದರೆ ಇಷ್ಟೆಲ್ಲ ಇವಾಗ ಇಷ್ಟು ಯಾರು ಖಾಲಿ ಮಾಡ್ತಾರೆ ಅಂತ ಇವಾಗ ಟಾಸ್ಕು. ಇಷ್ಟು ಟಾಸ್ಕ್. ಇವಾಗ ಖಾಲಿ ಹೊಟ್ಟೆಲಿ ಪಿಜ್ಜಾ ತಿಂತಾಯಿದ್ದೀವಿ. ಘಮ ಘಮ ಅಂತ ಇದೆ. ಇಂಗ್ಲೀಷ್ ಪೀಪಲ್ ಊಟ ಸ್ಟೈಲಾಗಿ ತಿಂತಾಯಿದ್ದೀವಿ ನಾವು. 6-in-1 ಪಿಜ್ಜಾ ಬ್ಯಾಟಿಂಗ್. ಇವಾಗ ಯಾವುದೋ ಒಂದು ಟನಲ್, ಯಾವ್ದಿದು ಬರೋಗ್ ಟನಲ್ ಅಂತೆ, ಯಾವುದೋ ಹೊಸ. ವಾವ್, ಲುಕ್ ಅಟ್ ದಿಸ್, ಸೂಪರ್. ಸಾಕ್ಲೆಂಪೆ ಬೇಡ ಗಾಯ್ಸ್. ಸಕಲಾಗಿದೆ ಟನಲ್ಲು. ಫಸ್ಟ್ ಟೈಮ್ ಹೋಗ್ತಾ ಇರೋದು. ಎಷ್ಟು ಕಿಲೋಮೀಟರ್ ಇದೆ ಇದು ಗೊತ್ತಿಲ್ಲ. ನಾವು ಇವಾಗ ಜೈಸಲ್ಮರ್ಗೆ ಹಾಕೊಂಡಿರೋದು ರೂಟು, ಸೊ ಡೈವರ್ಟ್ ಆಗ್ತಾ ಇದೆ. ಯಾವುದೋ ಹೊಸ ರೂಟಲ್ಲಿ ಹೋಗ್ತಾ ಇದ್ದೀವಿ. ಯಾಕಂದ್ರೆ ಲೈಟ್ ಇದೆಯಲ್ಲ, ನಂಗೆ ಲೈಟ್ ಬಂತಲ್ಲ, ನೀಟಾಗಿ ರೋಡ್ ಕಾಣುತ್ತೆ, ಅದಕ್ಕೆ ಹೊಡಿಯೋದು. ಧೈರ್ಯ, ಅಪ್ಪನ ಧೈರ್ಯ ನಂಗೆ. ಆಗೈತೆ ಟನಲ್ಲು. ಚಂಡೀಗಢಕ್ಕೆ ಬರ್ತಾ ಇದ್ದಂಗೆನೆ ಈಗ ಲಸ್ಸಿ ಕುಡಿಯುವ ಸಮಯ. ಲಸ್ಸಿ ಕುಡಿದು ಇವತ್ತು ಶೆಡ್ ಹಾಕ್ತೀವಿ. ಇವತ್ತು ಫುಲ್ ಟ್ರಾವೆಲ್ ಆಯಿತು. ಊಷ್ಟ ಆಗಿದ್ದೀನಿ. ನಾಳೆ ಸಿಗುವ. ಬಾಯ್.